ನಮಸ್ಕಾರ ಸ್ನೇಹಿತರೆ, ರಾಜ್ಯ ರಾಜಕೀಯದ ಬೆಳವಣಿಗೆ ನೋಡಿದ್ರೆ ನವೆಂಬರ್ ಕ್ರಾಂತಿ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ಆದರೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಇಳಿದ್ರೆ ಅಲ್ಲಿ ಕೂರೋದ್ಯಾರು ಅನ್ನೋದು ಇಡೀ ಕರ್ನಾಟಕವನ್ನ ಕಾಡ್ತಿರುವ ಯಕ್ಷ ಪ್ರಶ್ನೆ. ಇಷ್ಟು ದಿನ ಸಿದ್ದರಾಮಯ್ಯ ನಂತರ ಡಿಕೆಶಿನೇ ಸಿಎಂ ಅಂತ ಒಂದು ಟಾಕ್ ಇತ್ತು. ಆದರೆ ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ನಮ್ಮ ಅಪ್ಪ ರಾಜಕೀಯದ ಕೊನೆಗಾಲದಲ್ಲಿ ಇದ್ದಾರೆ, ನಮ್ಮ ಅಪ್ಪನ ನೆಕ್ಸ್ಟ್ ಸತೀಶ್ ಜಾರಕಿಹೊಳಿ ಅಂತ ಹೇಳ್ತಾ ಇದ್ದಂತೆ ಇಡೀ ರಾಜಕೀಯದ ಚದುರಂಗದಾಟವೇ ಬದಲಾಗಿ ಹೋಗಿದೆ. ಡಿಕೆಶಿಗೆ ಮಂಡೆ ಬಿಸಿ ಹೆಚ್ಚಾಗಿದೆ. ನವೆಂಬರ್ 20ಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬಲಿದ್ದು ಅಧಿಕಾರ ಕೈತಪ್ಪಿ ಹೋಗುವ ಭಯದಲ್ಲಿ ಡಿಕೆಶಿ ಇದ್ದಾರೆ. ಹೀಗಾಗಿ ಭಾನುವಾರ ರಾತ್ರಿಯೇ ಡೆಲ್ಲಿಗೆ ಹಾರಿರುವ ಡಿಕೆಶಿ ಹೈಕಮಾಂಡ್ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಹಾಗಿದ್ರೆ ಸಡನ್ ಆಗಿ ಡಿಕೆಶಿ ಡೆಲ್ಲಿಗೆ ಹೋಗಿದ್ದು ಯಾಕೆ, ಅಲ್ಲಿ ಏನೆಲ್ಲ ಮಾತುಕತೆಯನ್ನ ನಡೆಸಿದ್ದಾರೆ, ಹಾಗೆ ಇಲ್ಲಿನ ದಲಿತ ನಾಯಕರು ಏನೆಲ್ಲ ಸ್ಕೆಚ್ ಹಾಕಿದ್ದಾರೆ ಎಲ್ಲವನ್ನ ನೋಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಸಿದ್ದು ನೆಕ್ಸ್ಟ್ ನಾನೇ ಸಿಎಂ ಅಂತ ಒಳಗೊಳಗೆ ಖುಷಿಯಲ್ಲಿದ್ದ ಡಿಕೆ ಶಿವಕುಮಾರ್ ದಾರಿಗೆ ಸತೀಶ್ ಜಾರಕಿಹೊಳಿ ಮುಳ್ಳಾಗಿದ್ದಾರೆ. ಈ ಗೇಮ್ನ ಪ್ಲಾನ್ ಮಾಡಿದ್ದು ಸಿದ್ದರಾಮಯ್ಯನವರೇ ಅನ್ನೋದು ಡಿಕೆಶಿ ಭಯಕ್ಕೆ ಕಾರಣವಾಗಿದೆ. ಹೌದು, ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಹಾಗೆ ಅವರ ಜನಪ್ರಿಯತೆ ಕೂಡ ರಾಜ್ಯದಲ್ಲಿ ತುಂಬಾ ಇದೆ. ಸಿದ್ದರಾಮಯ್ಯ ನಂತರ ಸತೀಶ್ ಜಾರಕಿಹೊಳಿ ಅಂತ ಯತೀಂದ್ರ ಹೇಳಿದ ಮೇಲೆ ಡಿಕೆಶಿಗೆ ತಲೆ ಕೆಟ್ಟು ಹೋಗಿದೆ. ಏನ್ ಮಾಡುವುದು ಅಂತ ಗೊತ್ತಾಗದೆ ಈಗ ಡೆಲ್ಲಿಗೆ ಹಾರಿದ್ದಾರೆ. ನಿನ್ನೆ ಸಂಜೆ ದೆಹಲಿಗೆ ಹೋಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿ ಮಾಡಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮತ್ತು ರಾಜ್ಯ ಉಸ್ತುವಾರಿ ಸುರ್ಜೇವಾಲ್ ಜೊತೆ ಡಿಕೆಶಿ ಚರ್ಚೆಯನ್ನ ನಡೆಸಿದ್ದಾರೆ. ರಾಜ್ಯದಲ್ಲಿ ಸಿಎಂ ಕಿತ್ತಾಟ ಜೋರಾಗಿ ನಡೀತಾ ಇದೆ. ನಾನೇ ಸಿಎಂ ಆಗ್ತೀನಿ ಅಂತ ತುಂಬಾ ಆಸೆ ಇದೆ. ಆದರೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಎಳೆದು ತಂದಿದ್ದಾರೆ. ನಾನು ಪಕ್ಷಕ್ಕಾಗಿ ಹಗಲು ರಾತ್ರಿ ದುಡಿದಿದ್ದೇನೆ. ಈ ಸಲ ಸರ್ಕಾರ ಬರೋಕೆ ನನ್ನ ಪಾತ್ರ ತುಂಬಾ ದೊಡ್ಡದಿದೆ. ಪಕ್ಷ ಸಂಘಟನೆಯನ್ನ ಮಾಡಿದ್ದೇನೆ. ರಾಜ್ಯದ ತುಂಬೆಲ್ಲ ಸುತ್ತಾಡಿ ಕಾಂಗ್ರೆಸ್ ಅನ್ನ ಬಲಪಡಿಸುವ ಕೆಲಸವನ್ನ ಮಾಡ್ತಾ ಇದ್ದೇನೆ. ಈಗ ಯಾರನ್ನೋ ಕರ್ಕೊಂಡು ಬಂದು ಸಿಎಂ ಮಾಡಿದ್ರೆ ಹೇಗೆ, ನಾನು ಏನ್ ಮಾಡಬೇಕು, ನಿಮ್ಮನ್ನೇ ನಂಬ್ಕೊಂಡಿದ್ದೇನೆ ಅಂತ ಹೈಕಮಾಂಡ್ ಬಳಿ ಡಿಕೆಶಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಎನ್ನಲಾಗಿದೆ. ಹೈಕಮಾಂಡ್ ಕೂಡ ಹಾಗೆಲ್ಲ ಆಗಲ್ಲ, ಡೋಂಟ್ ವರಿ ಅಂತ ಹೇಳಿದ್ದಾರಂತೆ. ಇನ್ನು ಹಾಗೆ ರಾಹುಲ್ ಗಾಂಧಿ ಜೊತೆ ಕೂಡ ಡಿಕೆಶಿ ಈ ವಿಷಯವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ ಎನ್ನಲಾಗಿದೆ. ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ, ನಾನೇ ಸಿಎಂ ಆಗಬೇಕು, ನಾನು ನಿಮ್ಮನ್ನ ನಂಬ್ಕೊಂಡಿದ್ದೇನೆ ಅಂತ ಡಿಕೆಶಿ ಹೇಳಿದ್ದಾರಂತೆ. ಹೈಕಮಾಂಡ್ ಬಿಹಾರ ಎಲೆಕ್ಷನ್ ಮುಗಿಲಿ, ಎಲ್ಲ ಸರಿ ಮಾಡೋಣ ಅಂತ ಕೂಡ ಹೇಳಿದ್ದಾರಂತೆ. ಇಲ್ಲಿ ಡಿಕೆಶಿ ಸಿಎಂ ಆಗೋಕೆ ಒಂದೇ ಒಂದು ದಾರಿ ಅಂದ್ರೆ ಅದು ಕಾಂಗ್ರೆಸ್ ಹೈಕಮಾಂಡ್. ಹೀಗಾಗಿ ಡೈರೆಕ್ಟ್ ಆಗಿ ಹೈಕಮಾಂಡ್ ಬಳಿಯೇ ಹೋಗಿ ಸ್ಕೆಚ್ ಅನ್ನ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟುಕೊಡೋದಕ್ಕೆ ತಯಾರು ಕೂಡ ಇಲ್ಲ. ಬಿಟ್ಟುಕೊಟ್ರೆ ಡಿಕೆಶಿಗೆ ಕೊಡಬಾರದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಹೀಗಾಗಿಯೇ ಮಗನ ಕೈಯಲ್ಲಿ ಮುಂದಿನ ಸಾರಥಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿಸಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಸಿಎಂ ಕುರ್ಚಿ ಮೇಲೆ ಪರಮೇಶ್ವರ್ ಕಣ್ಣು. ಡಿಕೆಶಿ ಹೈಕಮಾಂಡ್ ಜೊತೆ ಸಿಎಂ ಕುರ್ಚಿ ಬಗ್ಗೆ ಮಾತುಕತೆ ನಡೆಸ್ತಾ ಇದ್ರೆ ರಾಜ್ಯದಲ್ಲಿ ಸಿಎಂ ಕೂಗು ಮತ್ತೆ ಜೋರಾಗ್ತಾ ಇದೆ. ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಬೆನ್ನಲ್ಲೇ ಸಚಿವ ಕೆಎಚ್ ಮುನಿಯಪ್ಪ ಮತ್ತು ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಹೆಸರುಗಳು ಕೂಡ ಮುಂದೆ ಬರ್ತಾ ಇದೆ. ಸಚಿವ ಕೆಎಚ್ ಮುನಿಯಪ್ಪ ಅವರ ಬೆಂಬಲಿಗರು ಕೂಡ ಮುಂದಿನ ಮುಖ್ಯಮಂತ್ರಿ ಮುನಿಯಪ್ಪ ಅಂತ ಹೇಳಿ ಘೋಷಣೆಯನ್ನು ಕೂಡ ಕೂಗ್ತಾ ಇದ್ದಾರೆ. ಮುನಿಯಪ್ಪ ಅವರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ಪಕ್ಷದ ಕಾರ್ಯಕರ್ತರು ಕೂಡ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಅವರ ಬೆಂಬಲಿಗರು ಕೂಡ ಇದರ ಬಗ್ಗೆ ಧ್ವನಿಯನ್ನ ಎತ್ತುತ್ತಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಪರಮೇಶ್ವರ್, ಮುನಿಯಪ್ಪ ಸಿಎಂ ಆದ್ರೆ ತಪ್ಪೇನು, ದಲಿತರಿಗೆ ನ್ಯಾಯ ದೊರೆಯುತ್ತದೆ ಅಂತ ಹೇಳಿದ್ದಾರೆ. ಇದೇ ಸಮಯದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಬೆಂಬಲಿಗರು ಜಿ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ದಾರೆ. ದಿನ ಕಳೆದಂತೆ ಸಿಎಂ ಕುರ್ಚಿ ಮೇಲೆ ಕೈ ನಾಯಕರ ಕಣ್ಣು ಬೀಳ್ತಾ ಇದ್ದು ಡಿಕೆಶಿಗೆ ಕುರ್ಚಿ ಕೈತಪ್ಪುವ ಆತಂಕ ಕೂಡ ಎದುರಾಗಿದೆ. ದಲಿತ ನಾಯಕರ ಶಕ್ತಿ ಪ್ರದರ್ಶನ. ಸಿಎಂ ಸ್ಥಾನಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಹೆಸರು ಪ್ರಸ್ತಾಪ ಆಗ್ತಾ ಇದ್ದಂತೆ ದಲಿತ ನಾಯಕರಲ್ಲಿ ಉತ್ಸಾಹ ಮೂಡಿದೆ. ಹೀಗಾಗಿ ಇವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಡಿಸೆಂಬರ್ ಅಥವಾ ಜನವರಿಯಲ್ಲಿ ದಲಿತರ ಬೃಹತ್ ಸಮಾವೇಶ ಆಯೋಜಿಸಲು ಸಿದ್ಧತೆ ಕೂಡ ನಡೆದಿದೆ. ಚಿತ್ರದುರ್ಗ ಅಥವಾ ದಾವಣಗೆರೆ ಜಿಲ್ಲೆಯಲ್ಲಿ ಈ ಸಮಾವೇಶ ನಡೆಯಬಹುದು ಅಂತ ಹೇಳಿ ಚರ್ಚೆಗಳು ಕೂಡ ಆಗ್ತಾ ಇದೆ. ಈ ಸಮಾವೇಶದ ಮೂಲಕ ದಲಿತ ನಾಯಕರ ಒಗ್ಗಟ್ಟಿನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಲಿದ್ದಾರೆ. ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಕೆಎಚ್ ಮುನಿಯಪ್ಪ ಅವರು ಭಾಗವಹಿಸಿ ಇಲ್ಲಿ ಒಂದು ಶಕ್ತಿಯನ್ನು ತುಂಬಲಿದ್ದಾರೆ. ಈ ಸಮಾವೇಶದ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಲ ತುಂಬುವ ಉದ್ದೇಶವಿದೆ. ಜೊತೆಗೆ ಸಿಎಂ ಬದಲಾವಣೆ ಆದರೆ ದಲಿತರಿಗೆ ಹುದ್ದೆ ನೀಡಿ ಎಂಬ ಬೇಡಿಕೆಯನ್ನ ಒತ್ತಿ ಹೇಳುವ ಸಾಧ್ಯತೆ ಕೂಡ ಇದೆ. ದಲಿತರ ಒಗ್ಗಟ್ಟನ್ನ ಪ್ರದರ್ಶಿಸಿ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯ ಸಂದೇಶ ಕಳಿಸುವ ತಂತ್ರಗಾರಿಕೆ ಕೂಡ ಇಲ್ಲಿ ಸೇರಿದೆ. ಇದು ಕೂಡ ಡಿಕೆಶಿಗೆ ತುಂಬಾ ಎಫೆಕ್ಟ್ ಆಗಲಿದೆ. ಒಟ್ಟಲ್ಲಿ
ಸಿದ್ದು ನಂತರ ಸಿಎಂ ಯಾರು ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿದೆ. ನಿಮಗೆ ಯಾರು ಸಿಎಂ ಆದರೆ ಒಳ್ಳೆಯದು ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.